ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಏಷ್ಯನ್ ಕ್ರೀಡೆಗಳು ನಡೆದಂತಹ ವರ್ಷ, ದೇಶ ಮತ್ತು ಸ್ಥಳಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ವರ್ಷ ಇದೆ, ಸ್ಥಳ ಇದೆ, ದೇಶ ಇದೆ. ಯಾವ ವರ್ಷದಲ್ಲಿ ನಡೀತು, ಯಾವ ಸ್ಥಳದಲ್ಲಿ ನಡೀತು, ಹಾಗೆ ಯಾವ ದೇಶದ ಆ ಒಂದು ಸ್ಥಳ ಆ ಸ್ಥಳ ಯಾವ ದೇಶದಲ್ಲಿ ಬರುತ್ತೆ ಅಂಥೇಳಿ ಇದೆ. ಇಲ್ಲಿ ಮೊದಲನೇ ಒಂದು ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತು ಅಂದರೆ 1951ರಲ್ಲಿ ನವದೆಹಲಿಯಲ್ಲಿ ನಡೀತೈತೆ. ಅದು ಭಾರತದ ನವದೆಹಲಿಯಲ್ಲಿ ನಡೀತೈತೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಹಲವಾರು ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇದು ಒಂದು ಕ್ವಶನ್ ರಿಪೀಟ್ ಆಗಿದೆ. ಅಂದರೆ ಏನು 2003ರಿಂದ 2002ರಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆ ಇದನ್ನು ಆ ಒಂದು ಪ್ರಶ್ನೆ ಪತ್ರಿಕೆ ನಾನು ಬಿಡಿಸಿದ್ದೀನಿ. ಅಲ್ಲೆಲ್ಲ ಏನಾಗಿದೆ ಅಂದರೆ ಕ್ವಶನ್ನು ರಿಪೀಟೆಡ್ ಕ್ವಶನ್ನು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತೈತೆ. ಯಾಕೆಂದರೆ ಇದು ನಮ್ಮ ಭಾರತದಲ್ಲಿ ನಡೆದಿರುವಂಥದ್ದಕ್ಕಾಗಿ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇದು ಕೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೋಬೇಕು. ಹಾಗೆ 1954ರಲ್ಲಿ ಅಂದರೆ ಪ್ರತಿ 4 ವರ್ಷಕ್ಕೊಮ್ಮೆ ಈ ಕ್ರೀಡಾಕೂಟಗಳು ನಡೆಯುತ್ತವೆ. 1951 ಆಗಿದ್ಮೇಲೆ 1954ರಲ್ಲಿ ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ನಡೀತೈತೆ. ಹಾಗೆ 1958ರಲ್ಲಿ ಜಪಾನ್ ದೇಶದ ಟೋಕಿಯೋದಲ್ಲಿ 1958ರ ಏಷ್ಯನ್ ಕ್ರೀಡಾಕೂಟಗಳು ನಡೀತವೆ. 1962ರಲ್ಲಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಏಷ್ಯನ್ ಕ್ರೀಡಾಕೂಟಗಳು ನಡೀತವೆ. 1966ರಲ್ಲಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೀತಿದೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ 1966 ಮತ್ತು 1970ರಲ್ಲಿ ಕೂಡ ಮತ್ತೆ ಥೈಲ್ಯಾಂಡ್ನಲ್ಲಿಯೇ ನಡೀತೈತೆ. ಅಂದರೆ ಕಂಟಿನ್ಯೂ ಆಗಿ 2 ವರ್ಷ ಅಲ್ಲೇ ನಡೀತೈತೆ. ಹಾಗೆ 1974ರಲ್ಲಿ ಇರಾನ್ನ ಡೆಹರಾನ್ನಲ್ಲಿ ನಡೀತೈತೆ. ನೋಡಿರಿ, ತಿರ್ಗಾ ಮತ್ತೆ 1978ರಲ್ಲಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ 3 ಸರಿ ಆಯಿತು. ಇದೇ ಜಾಸ್ತಿ ಅತಿ ಹೆಚ್ಚು ನಡೆಸ್ಕೊಟ್ಟಂತಹ ದೇಶ ಯಾವುದಂದರೆ ಅದು ಥೈಲ್ಯಾಂಡ್ ಆಗಿರ್ತೈತಿ. 1982ರಲ್ಲಿ ಹಾಗೇನು ಭಾರತ ಬಂತು ನೋಡಿ, ನವದೆಹಲಿ ಭಾರತ 2ನೇ ಸರಿ ಆಯ್ತದು. ಹಾಗೆ 1986ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೀತೈತೆ. 1990ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೀತೈತೆ. 1994ರಲ್ಲಿ ಜಪಾನ್ನ ಹಿರೋಶಿಮಾದಲ್ಲಿ ನಡೀತೈತೆ. 1998ರಲ್ಲಿ ಅಗೇನ್ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೀತೈತೆ. ಹಾಗೆ 2002ರಲ್ಲಿ ಬುಸಾನ್ ಒಂದು ಪ್ಲೇಸಲ್ಲಿ ನಡೀತೈತೆ, ಅದು ದಕ್ಷಿಣ ಕೊರಿಯಾದಲ್ಲಿ ಕಂಡುಬರ್ತೈತೆ. 2006ರಲ್ಲಿ ಕತಾರ್ನ ದೋಹಾದಲ್ಲಿ ನಡೀತೈತೆ. ಹಾಗೆ 2010ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೀತೈತೆ. ಹಾಗೆ 2014ರಲ್ಲಿ ದಕ್ಷಿಣ ಕೊರಿಯಾದ ಇನಾಚಿಯಾನ್ನಲ್ಲಿ ನಡೀತೈತೆ. 2018ರಲ್ಲಿ ನಡಿಬೇಕಿದೆ ಅಂತ ಹೇಳಿದೆ, ಬುಕ್ಕಲ್ಲಿ ಇಷ್ಟೇ ಇರೋದು ನೋಡ್ರಿ. ಇದು 2018ರಲ್ಲಿ ಇದು ಗೂಗಲ್ PDF ಇದೆ. 2018ರಲ್ಲಿ ಎಲ್ಲಿ ನಡೀತು ಅಂದರೆ ಇಂಡೋನೇಷ್ಯಾದ ಜಕಾರ್ತಾ ಮತ್ತು ಪಾಲೆಬಾಂಗ್ನಲ್ಲಿ ನಡೀತೈತೆ 2018ರಲ್ಲಿದು. ಹಾಗೆ 2022ರಲ್ಲಿ ಎಲ್ಲಿ ನಡೀತು ಅಂದರೆ ಚೀನಾದ ಹಾಂಗ್ಜೌನಲ್ಲಿ ನಡೀತೈತೆ. ಎಲ್ಲಿ ನಡೀತು? 2022ರದ್ದು ಚೀನಾದ ಹಾಂಗ್ಜೌನಲ್ಲಿ ನಡೀತೈತೆ. ಹಾಗೆ 2026ರಲ್ಲಿ ನಡೀತದೆ ಅಂದರೆ ಜಪಾನ್ನ ಐಚಿ ನಗೋಯಾ ಅನ್ನುವಂಥ ಒಂದು ಪ್ಲೇಸಲ್ಲಿ ನಡೀತೈತೆ. 2030ರಲ್ಲಿ ನಡೀತದೆ ಅಂದರೆ ಕತಾರ್ನ ದೋಹಾದಲ್ಲಿ ನಡೀತೈತೆ. ನೋಡಿರಿ, 2022ರದ್ದು, 2026ರದ್ದು, 2030, 2034 ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕೆಂದರೆ ರೀಸೆಂಟಾಗಿ ನಡೆದಿರ್ತಾವಲ್ಲ, ಅದಕ್ಕೆ ಕೇಳ್ತಾರೆ. ಈಗ 2026ರದ್ದು ಎಲ್ಲಿ ನಡಿಬೇಕಂತಂದರೆ ಜಪಾನ್ನ ಐಚಿ ನಗೋಯಾದಲ್ಲಿ ನಡೀತೈತೆ. ಇದು ಒಂದು ನೆನಪಿಟ್ಕೋಬೇಕು, ರೀಸೆಂಟಾಗಿ ನಡೆದಿರ್ತದಲ್ಲ ಅದಕ್ಕೆ. ಹಾಗೆ ಚೀನಾದಲ್ಲಿ ನಡೀತದೆ. ಹೋದ ವರ್ಷ ಎಲ್ಲಿ ನಡೀತು ಅಂತಂದರೆ 2022ರ ಹಿಂದಿನ ಏಷ್ಯನ್ ಕ್ರೀಡಾಕೂಟ ನಡೀತಿದ್ರೆ ಅದು ಚೀನಾದ ಹಾಂಗ್ಜೌನಲ್ಲಿ ನಡೀತೈತೆ. ಹಾಗೆ 2026ರದು ಮುಂದಿನ ಎಲ್ಲಿ ನಡೀತೈತೆ ಅಂತಂದರೆ ಅದು ಕತಾರ್ನ ದೋಹಾದಲ್ಲಿ ನಡೀತೈತಿ. ಇವು 3 ನೆನಪಿಟ್ಕೊಳ್ಳೇಬೇಕು ನಾವು. ಇವು 3 ಪ್ರಶ್ನೆಗಳು ಬರ್ತವೆ.
2034ರಲ್ಲಿ ಇನ್ನೂ ಸ್ವಲ್ಪ ದೂರ ಇರ್ತೈತಲ್ಲ, ಅದಕ್ಕೆ ಕೇಳ್ತಿದ್ರಲ್ಲ, ಅದು ಒಂದ್ಸಲ ನೆನ್ಪಿಟ್ಕೊಳ್ರಿ. ಅದನ್ನು ಕೂಡ ಇವಾಗ ಏನು ಮಾಡಿದ್ದಾರೆ ಅಂದರೆ ಇದನ್ನು ಕೂಡ ಏನು ಮಾಡಿದ್ದಾರೆ, ಮುಂದಿಂದು ಕೂಡ ಇವರು ಹಮ್ಮಿಕೊಂಡಿದ್ದಾರೆ ಅಂತ ಅರ್ಥ. ಅಂದರೆ ಮುಂಚೆನೇ ಯೋಜನೆ ಮಾಡ್ಕೊಳ್ತಾರೆ. ಅದಕ್ಕೆ 2034ರಲ್ಲಿ ಎಲ್ಲಿ ನಡೀತದೆ ಅಂತಂದರೆ ಅದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೀತೈತೆ. ಇಷ್ಟೇನೈತೆ ಅಂದರೆ ಏಷ್ಯನ್ ಕ್ರೀಡಾಕೂಟಗಳು ಎಲ್ಲಿ ನಡೆದು, ಯಾವ ಸ್ಥಳದಲ್ಲಿ ನಡೆದು, ಯಾವ ದೇಶದಲ್ಲಿ ಬರುತ್ತೆ ಆ ಸ್ಥಳ ಅಂಥೇಳಿ ಇಷ್ಟು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.